ವೆಲ್ಕಮ್ ಬ್ಯಾಕ್. 7ನೆಯ ತರಗತಿಯ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಮ್ಯಾಥ್ಸು. ಅದರಲ್ಲಿ ಪೇಜ್ ನಂಬರ್ 53ಯಲ್ಲಿ ಈ ಕೈನ ಲೆಕ್ಕವರೆಗೂ ಮಾಡಿದ್ವಿ. ಇವಾಗ ನೋಡಿ ಇಲ್ಲೊಂದು ಲೆಕ್ಕ ಇದೆ. ಒಂದು ಸೆಲೆಸ್ಟಿಯನ್ ಪರ್ಲ್ ಡ್ಯಾನಿಯೋದ ಉದ್ದ 2 ಹೋಲ್ 4/10 ಸೆಂಟಿಮೀಟರ್ ಮತ್ತು ಫಿಲಿಪೈನ್ ಗೋಬಿಯ ಉದ್ದ 9/10 ಸೆಂಟಿಮೀಟರ್. ಇವುಗಳಲ್ಲಿನ ಉದ್ದಗಳಲ್ಲಿನ ವ್ಯತ್ಯಾಸವೇನು ಅಂತ ಇದೆ. ನೋಡಿ ಇವಾಗ ಸೆಲೆಸ್ಟಿಯನ್ ಪರ್ಲ್ ಡ್ಯಾನಿಯೋದ ಉದ್ದ 2 ಹೋಲ್ 4/10 ಸೆಂಟಿಮೀಟರ್, ಫಿಲಿಪೈನ್ ಗೋಬಿಯ ಉದ್ದ 9/10 ಸೆಂಟಿಮೀಟರ್. ಇವುಗಳಲ್ಲಿನ ವ್ಯತ್ಯಾಸ ಅಂದಾಗ ಕಳಿತೀವಿ. ಯಾಕಂದರೆ ಇದೇ ದೊಡ್ಡದು, ಯಾಕಂದರೆ 2 ಹೋಲ್ಸ್ ಇದೆ, ಇದನ್ನು ಕಳಿಬೋದು. ಅದರಲ್ಲಿ 2 ಹೋಲ್ 4/10 ಮೈನಸ್ 9/10. ಈಗ ಏನಂತಂದರೆ 4/10ನಲ್ಲಿ ಮೈನಸ್ 9/10 ಕಳಿಯೋಕ್ಕಾಗಲ್ಲ. ಹಾಗಾಗಿ ಈ 4/10 ದೊಡ್ಡದು ಮಾಡ್ಕೋಬೇಕು. ಈ 2 ಇದಕ್ಕೆ ಏನು ಮಾಡೋಣ, 2ನ ಇಂಟು 10/10 ಅಂದರೆ 1ಇಂದಲೇ ಗುಣಿಸ್ದಂಗೆ, ಅವಾಗ 2ನೇ ಇರುತ್ತೆ ಅಂತಲೇ ಅರ್ಥ. ಆವಾಗ ಇದು ಏನಾಗುತ್ತೆ 20/10. ಇವಾಗ ಇದು ಫುಲ್ಲು 2 4/10 ಏನಾಗುತ್ತೆ 24/10 ಆಗುತ್ತೆ. ಯಾವುದು ನೋಡಿ, ಈ 2 4/10 ನಾವು ದೊಡ್ಡದು ಮಾಡ್ಕೊಳ್ಳೋಕ್ಕೆ ಈ ರೀತಿ ಮಾಡಿದಾಗ 24/10 ಅಂದರೆ 2ಗೆ 10/10 ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, 20/10 ಆಗುತ್ತೆ. ಈ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಕೂಡ್ತೀವಿ, 20 + 4 24/10. ಇವಾಗ ಕಳಿಯಕ್ಕೆ ಬರುತ್ತೆ. ಡಿನಾಮಿನೇಟರ್ ಸೇಮ್ 10, 24 ಮೈನಸ್ 9 ಎಷ್ಟು ಬರುತ್ತೆ 15/10. ಮತ್ತು ಇದನ್ನು ಏನಂತಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಇಡಬೇಕು ಅಂದಾಗ ಇದರಲ್ಲಿ 15ನಲ್ಲಿ 10 + 5 ಅಂತ ಮಾಡ್ಕೊಂಡಾಗ 10/10 ಅಂದರೆ 1. ಇದನ್ನೇ 10/10 + 5/10 ಮಾಡ್ಕೊಂಡ್ವಿ. ಇವಾಗ 10/10 ಅಂದರೆ 1 + 5/10, ಆವಾಗ 1 ಹೋಲ್ 5/10 ಸೆಂಟಿಮೀಟರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಇದೆ. ನಿಮ್ಮ ಬೆರಳಿಗೆ ಹೋಲಿಸಿದರೆ ಈ ಮೀನುಗಳು ಎಷ್ಟು ದೊಡ್ಡವು? ನಿಮ್ಮ ಬೆರಳನ್ನು ಲೆಕ್ಕ ಹಾಕ್ಕೊಂಡು ಮಾಡಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ನಿಖರವಾದ ಆನ್ಸರ್ಸನ್ನು ಕಂಡುಹಿಡಿಯೋಕ್ಕಾಗಲ್ಲ. ಇನ್ನು ನನ್ನ ಬೆರಳಿನ ಇದನ್ನು ತೊಗೊಂಡು ಮಾಡೋದು ಬೇಡ ಅಂತ ಬಿಟ್ಟಿದ್ದೀನಿ. ಈ ಕ್ವಶನ್ಸಿಗೆ ಹೋಗೋಣ. ಕೊಟ್ಟಿರುವ ಸಂಖ್ಯೆಗಳ ಕ್ರಮವನ್ನು ಗಮನಿಸಿ, ಪ್ರತಿ ಪದದ ನಂತರದ ಬದಲಾವಣೆಯನ್ನು ಗುರುತಿಸಿ ವಿನ್ಯಾಸವನ್ನು ವಿಸ್ತರಿಸಿ ಅಂತ ಇದೆ. ಇವಾಗ ನೋಡೋಣ. ಒಂದನೇದಿದೆ 4 ಹೋಲ್ 3/10, 4 ಹೋಲ್ 6/10 ಇಷ್ಟು ಕೊಟ್ಟಿದ್ದಾರೆ. ಮುಂದೆ 4 ಡ್ಯಾಶ್ ಇದೆ. ನೋಡಿ ಎಷ್ಟು ಹೆಚ್ಚಾಗಿದೆ. 4 ಇದ್ದಿದ್ದು 4 3/10 ಆಗಿದೆ ಅಂದಮೇಲೆ ಎಷ್ಟು ಜಾಸ್ತಿ ಆಯಿತು, 3/10 ಜಾಸ್ತಿ ಆಗ್ತಾ ಹೋಗಿದೆ. ಆದಮೇಲೆ ನಾವು ಈಗ ಇದಕ್ಕೆ ಏನು ಮಾಡಬೇಕು, 3/10 ಕೂಡಿಸ್ತಾ ಹೋಗಬೇಕು. ಈಗ ನೋಡಿ 4 6/10 + 3/10 ಆವಾಗ 4 ಹೋಲ್ 9/10 ಆಯಿತು. ಮತ್ತು ಇದಕ್ಕೆ 3/10 ಸೇರಿಸ್ಬೇಕು. ಇದನ್ನು ತೊಗೊಂಬಂದು ಇಲ್ಲಿ ಬರೆದ್ವಿ. ಈಗ ಮತ್ತೆ 3/10 ಸೇರಿಸ್ತೀವಿ. ಆವಾಗ 4 ಹೋಲ್ 12/10. ಇದೇ ಏನಾಗುತ್ತೆ, ಇದನ್ನು 12/10 10/10 + 2/10 ಅಂತ ಹೇಳಿ ಸ್ಪ್ಲಿಟ್ ಮಾಡ್ಕೋತೀವಿ. ಆವಾಗ 10/10 ಅಂದರೆ 1, 4 + 1 5, 2/10 ಅದನ್ನು ಇಲ್ಲಿ ಬರ್ಕೊಂಡ್ವಿ. ಇನ್ನು ಈ 5 ಹೋಲ್ 2/10ಗೆ 3/10 ಆ್ಯಡ್ ಮಾಡ್ತೀವಿ. ಆವಾಗ 5, 2 + 3 5/10 ಅದನ್ನು ಇಲ್ಲಿ ಬರೆದ್ವಿ. ನೆಕ್ಸ್ಟ್ ಪ್ಲಸ್ 3/10 ಸೇರಿಸ್ತೀವಿ. ಆವಾಗ 5 ಹೋಲ್ 8/10 ಆಗುತ್ತೆ. ಒಂದನೇದು ಕಂಪ್ಲೀಟ್. ಇನ್ನು ಎರಡನೇದೇನಿದೆ ಬಿ ಕ್ವಶನ್ ನೋಡಿ. 8 2/10, 8 ಹೋಲ್ 7/10, 9 2/10 ನೆಕ್ಸ್ಟ್ ಡ್ಯಾಶ್ ಕೊಟ್ಟಿದ್ದಾರೆ. ಎಷ್ಟು ಹೆಚ್ಚಾಗಿದೆ ನೋಡಿ, ಇಲ್ಲಿ 8 ಇದೆ, ಇಲ್ಲೂ 8 ಇದೆ, ಏನು ಇದು ಇಲ್ಲ. 2 ಇದ್ದದ್ದು ಏನಾಯಿತು 7 ಆಯಿತು ಅಂದಮೇಲೆ 5/10 ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಏನು ಮಾಡಬೇಕು ನಾವು, ಇಲ್ಲಿವರೆಗೂ ನಂಬರ್ ಕೊಟ್ಟಿದ್ದಾರೆ. 9 2/10ಗೆ + 5/10 ಆ್ಯಡ್ ಮಾಡ್ತೀವಿ. 9 2 + 5 7, 7/10 ಇದನ್ನು ಇಲ್ಲಿ ಬರ್ಕೊಂಡ್ವಿ. ನೆಕ್ಸ್ಟ್ ಮತ್ತೆ 5/10 ಆ್ಯಡ್ ಮಾಡ್ತೀವಿ. 9 12/10 ಆಯಿತು. ಆವಾಗ ಇದನ್ನು 10/10 + 2/10 ಅಂತ ಸ್ಪ್ಲಿಟ್ ಮಾಡ್ತೀವಿ. ಆವಾಗ ಇದು 1 ಆಗುತ್ತೆ. 9 + 1 10, 10 2/10 ಇಲ್ಲಿಗೆ ಬರ್ಕೊಂಡ್ವಿ. ಮತ್ತೆ ಅದಕ್ಕೆ 2/10 ಆ್ಯಡ್ ಮಾಡ್ತೀವಿ. 7/10 ಆಗುತ್ತೆ, ಇಲ್ಲಿ ಬರ್ಕೊಂಡಿದ್ವಿ. ಮತ್ತು 5/10 ಆ್ಯಡ್ ಮಾಡ್ತೀವಿ. ಆವಾಗ 10, 7 + 5 12. ಆವಾಗ ಇದನ್ನು ಮತ್ತೆ ಏನು ಮಾಡ್ತೀವಿ 10, 10/10 + 2/10 ಆವಾಗ ಇದೇನಾಯಿತು 10, ಇದು 1 11 2/10 ಆವಾಗ 11 2/10 ಆಗುತ್ತೆ. ಬಿ ಕ್ವಶನ್ ಕಂಪ್ಲೀಟ್. ಇನ್ನು ನೆಕ್ಸ್ಟ್ ನೋಡಿ ಸಿ ಕ್ವಶನ್ ಏನಿದೆ. 7 ಹೋಲ್ 6/10, 8 ಹೋಲ್ 7/10 ಆಮೇಲೆ ಡ್ಯಾಶ್ ಕೊಟ್ಟಿದ್ದಾರೆ. ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆ, 7 ಇದ್ದಿದ್ದು 8 ಆಯಿತು ಅಂದರೆ 1,
6 ಇದ್ದಿದ್ದು 7 ಆಯಿತು, ಅಂದರೆ 1/10 ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿ 7 ಇದೆ, 8 ಇದೆ, 9 ಬರುತ್ತೆ. 6/10 ಇದ್ದಿದ್ದು 7/10 ಆಯಿತು. ನೆಕ್ಸ್ಟು 8/10 ಆಗುತ್ತೆ. ಆಮೇಲೆ ಇದು 10 ಆಯಿತು, 9/10 ಆಯಿತು. ಆಮೇಲೆ 11 10/10 ಅಂದಾಗ ನೋಡಿ ಇಲ್ಲಿ 11 10/10 ಅಂದರೆ 1, ಇದು ಒಂದು 11, ಇದು ಒಂದು 12 ಆಯಿತು. ಈ 12ಗೆ 1/10 ಆ್ಯಡ್ ಮಾಡಿದ್ರೆ 11 + 1 ಅಲ್ಲ 12 + 1 13 1/10 13 1/10. ಸಿ ಕ್ವಶನ್ ಈಸಿ ಇದೆ, ಏನೂ ಕಷ್ಟ ಇರಲಿಲ್ಲ ಅದರಲ್ಲಿ. ಇನ್ನು ನೆಕ್ಸ್ಟ್ ಡಿ ಕ್ವಶನ್ ನೋಡಿ. 5 ಹೋಲ್ 7/10 5 ಹೋಲ್ 3/10 2 ಕೊಟ್ಟಿದ್ದಾರೆ, 4 ಡ್ಯಾಶಸ್ ಕೊಟ್ಟಿದ್ದಾರೆ. ನೋಡಿ ಏನಾಗಿದೆ, ಇಲ್ಲಿಗೂ 5 ಇದೆ, 5 ಇದೆ, ಏನೂ ಸಮಸ್ಯೆ ಇಲ್ಲ. 7/10 ಇದ್ದಿದ್ದು ಏನಾಗ್ತಾ ಬಂತು, 3/10 ಆಯಿತು ಅಂದಮೇಲೆ 4/10 ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಆವಾಗ ನಾವೇನು ಮಾಡಬೇಕು, 4/10 ಕಡಿಮೆ ಮಾಡ್ತಾ ಬರಬೇಕು. ಈಗ ನೋಡಿ 5 3/10 ನಾವೇನು ಮಾಡಬೇಕು, 4/10 ಕಳೀತಾ ಬರಬೇಕು. ಈಗ ನಮಗೆ ಏನಾಗುತ್ತೆ, 3/10 4/10 ಕಳಿಯೋಕ್ಕಾಗಲ್ಲ. ಹಾಗಾಗಿ ಈ 5ಯಲ್ಲಿ ಏನು ಮಾಡೋಣ, 10/10 ತಗೊಳ್ಳೋಣ. ಇದನ್ನು 4 ಮಾಡ್ಕೊಂಡ್ವಿ, 10/10 ಇದನ್ನು 5 ಇದ್ದದ್ದನ್ನು 4 ಮಾಡಿಕೊಂಡು 10/10 ಮತ್ತು ಇದು 3/10 13/10 ಆಯಿತು. 10 3 13/10 ಮೈನಸ್ 4/10 ಕಳಿತೀವಿ. 4 13 4 ಆದರೆ 9 9/10 ಇಲ್ಲಿ ಬರ್ಕೊಂಡ್ವಿ. ಈಗ 4 ಹೋಲ್ 9/10 ಮೈನಸ್ 4/10 ಕಳಿತೀವಿ. ಇಲ್ಲಿ ಸಮಸ್ಯೆ ಏನೂ ಆಗಲ್ಲ. 4 9 4 ಹೋದರೆ 5 4 5/10 ಬರ್ಕೊಂಡ್ವಿ ಇಲ್ಲಿ. ಮತ್ತು ಅದರಲ್ಲಿ ಏನು ಮಾಡ್ತೀವಿ, ಮೈನಸ್ 4/10 ಕಳಿತೀವಿ. ಆವಾಗ ಎಷ್ಟು ಬರುತ್ತೆ, 4 ಇಲ್ಲಿ 5ಯಲ್ಲಿ 4 ಕಳೆದ್ರೆ 1/10 4 1/10 ಬಂತು. ಇದರಲ್ಲಿ ಏನು ಕಳಿಬೇಕೀಗ, 4/10 ಕಳಿಬೇಕು. ಇವಾಗ ಕಳಿಯೋಕ್ಕಾಗಲ್ಲ. ಆವಾಗ ಇದನ್ನು 4 ಇದ್ದದನ್ನು 3 ಮಾಡ್ಕೋತೀವಿ. 1 ಬರುತ್ತಲ್ವ, ಆ 1 ಏನಾಗುತ್ತೆ, 10/10 ಆಗುತ್ತೆ. 3 ಆಯಿತು, 10/10. ಆಮೇಲೆ ಇದು 1, ಆವಾಗ 11/10 ಆಯಿತು. ಮೈನಸ್ 4/10 ಆವಾಗ 3 11 4 ಹೋದರೆ 7 3 7/10 ಬರ್ತಿದ್ದೀವಿ. ಡಿ ಕ್ವಶನ್ನು ಸಾಲ್ವ್ ಆಯಿತು. ಇನ್ನು ನೆಕ್ಸ್ಟ್ ಈ ಕ್ವಶನ್ ಇದೆ ನೋಡಿ. 13 5/10 ಏನಾಗ್ತಾ ಇದೆ, ಡಿಕ್ರೀಸ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಕಡಿಮೆ ಮಾಡ್ತಾ ಬರಬೇಕು. ಇಲ್ಲಿವರೆಗೂ 3 ನಂಬರ್ಸ್ ಕೊಟ್ಟಿದ್ದಾರೆ. 12 ಹೋಲ್ 5/10ವರೆಗೂ. ಈ 12 ಹೋಲ್ 5/10 5/10 ಕಳಿಬೇಕು. ಆವಾಗ ಉಳಿದಿದ್ದೇನು, 5/10ಗೆ 5/10 ಲೆಸ್ ಆಯಿತು, 12 ಮಾತ್ರ ಉಳಿತು. 12 ಈ 12ಅಲ್ಲಿ ಮೈನಸ್ 5/10 ಕಳಿಬೇಕು. ಇವಾಗ ಕಳಿಯೋಕ್ಕಿಲ್ಲಿ ಏನೂ ಇಲ್ಲ. ಇದನ್ನೇನು ಮಾಡ್ಕೊಳ್ಳೋಣ, 11 ಮಾಡಿಕೊಂಡು 1 ಇರುತ್ತಲ್ವ, ಅದನ್ನು 10/10 ಅಂತ ಬರ್ಕೊಳ್ಳೋಣ. 10/10 ಅಂತ ಬರ್ಕೊಂಡಾಗ ಏನಾಗುತ್ತೆ, ಈ 10 ಮೈನಸ್ 5 ಕಳೆದ್ರೆ 5/10 ಆವಾಗ 11 5/10 ಬರ್ಕೊಂಡ್ವಿ. ಈಗ 11 5/10 ಮೈನಸ್ 5/10. ಇಲ್ಲೂ ಕೂಡ ಏನಾಗುತ್ತೆ, 11 5/10 ಕಳಿಯೋಕ್ಕಾಗಲ್ಲ. ಇದನ್ನು 10 ಮಾಡಿಕೊಂಡು 10/10 ಮಾಡಿಕೊಂಡು ಮೈನಸ್ 5/10 ಕಳಿತೀವಿ. ಆವಾಗ 10 ಹೋಲ್ 5/10 ಆಗುತ್ತೆ. ಬರ್ಕೊಂಡಿದ್ದೀವಿ. ಈ ಕ್ವಶನು ಕಂಪ್ಲೀಟ್. ಇನ್ನು ಎಫ್ ಕ್ವಶನ್ ಏನಿದೆ ನೋಡಿ. 11 ಹೋಲ್ 5/10 10 ಹೋಲ್ 4/10 9 ಹೋಲ್ 3/10 3 ನಂಬರ್ಸ್ ಕೊಟ್ಟಿದ್ದಾರೆ. 4 ಡ್ಯಾಶಸ್ ಇದೆ. ಇಲ್ಲಿ ನೋಡಿ 11 ಇದ್ದಿದ್ದು 10 ಆಯಿತು, ಅಂದರೆ 1. 5/10 ಇದ್ದಿದ್ದು 4/10 ಅಂದರೆ 1/10 ಕಡಿಮೆ ಆಯಿತು. 1 ಹೋಲ್ 1/10 ಕಡಿಮೆ ಆಗ್ತಾ ಬರ್ತಾಯಿದೆ. ಈಗ ಇಲ್ಲಿ ನಮಗೆಲ್ಲಿ ಈಗ ಇಲ್ಲಿ 9 3/10 1 1/10 ಕಳಿಬೇಕು. 9 1 ಕಳೆದ್ರೆ 8. ಈ 3/10 1/10 ಕಳೆದಾಗ 2/10 ಉಳೀತು. ಆಮೇಲೆ ಮತ್ತೆ ಇದು 1 ಲೆಸ್ 7 ಆಯಿತು. ಮತ್ತೆ ಇದರಲ್ಲಿ 1/10 ಕಳೆದಾಗ 1/10 ಉಳೀತು. ಇನ್ನು ಇದರಲ್ಲಿ 7 1 ಕಳೆದ್ರೆ 6 1/10 1/10 ಹೋಯಿತು, ಬರೀ 6 ಮಾತ್ರ ಉಳೀತು. ಈಗ ಈ 6ಅಲ್ಲಿ 1/10 ಕಳಿಬೇಕು. 6 ಏನು ಮಾಡ್ತೀವಿ, ಇಲ್ಲಿ ಕಳಿಯೋಕ್ಕಾಗಲ್ಲ. ಹಾಗಾಗಿ 6 ಏನು ಮಾಡ್ಕೋತೀವಿ, ಒಂದು 5 ಮಾಡ್ಕೋತೀವಿ, ಒಂದನ್ನು 10/10 ಮಾಡ್ಕೋತೀವಿ. ಅಂದರೆ ನೋಡಿ ಈ 6 5 + 1 ಅಂತ, ಈ 5 ಹಾಗೆ ಇಟ್ಕೊಂಡು 1 10/10 ಅಂತ ಮಾಡ್ಕೊತೀವಿ. ಮೈನಸ್ 1/10. 5ಅಲ್ಲಿ 1 ಹೋಯಿತು 4, 10 1 ಹೋಯಿತು 9/10. 4 ಹೋಲ್ 9/10 ಬಂತು. ಎಫ್ ಕ್ವಶನ್ಸ್ವರೆಗೂ ಸೊಲ್ಯೂಷನ್ ಸಿಕ್ಕಾಯಿತು. ನೆಕ್ಸ್ಟು ಇಲ್ಲಿರೋದು ಇದನ್ನೆಲ್ಲ ನೋಡ್ತಾ ಹೋದರೆ
ಮಕ್ಕಳಿಗೆ ಸ್ವಲ್ಪನೂ ಅರ್ಥ ಆಗಲ್ಲ. ಯಾಕೆ ಅಂತಂದರೆ ಇವಷ್ಟೇ ಇವು ನಾವು 1 2 3 ಅಂತ ಕೊಟ್ಕೊಂಡ್ರೆ ಇವನ್ನ ನೋಡಿರಿ ಏನು ಮಾಡಿದ್ದಾರೆ 4 1/10 ಇವುಗಳ ಮಧ್ಯೆ ಏನು ಬರ್ತಾವಲ್ಲ ಅವು 1/100 2/100 ಆ ಥರ ಆಗುತ್ತೆ. ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಮುಂದೆ ನೋಡೋಣ, ಇಲ್ಲಿ ಕರೆಕ್ಟಾಗಿ ಅರ್ಥ ಆಗುತ್ತೆ ನೋಡಿ. ಇದ್ರ ಏನಂತಂದರೆ ಇದು 0. ಇಲ್ಲೇನು ಬಿಗ್ಗರ್ ಲೈನ್ಸ್ ಕೊಟ್ಟಿದ್ದಾರಲ್ಲ ಅವಕ್ಕೆ ಇದು 1/10 2/10 3/10 4/10 5/10 6/10 7/10 8/10 9/10 10/10 ಅಂದರೆ 1. ಆಮೇಲೆ ಇಲ್ಲಿ ನೆಕ್ಸ್ಟ್ ಇದು 1 ಹೋಲ್ 1/10 1 ಹೋಲ್ 2/10 1 ಹೋಲ್ 3/10 1 4/10 1 5/10 1 6/10 ಮತ್ತು 1 10/10 ಆದಾಗ 2 ಆಗುತ್ತೆ. ಇಲ್ಲಿ 2 1/10 ಮತ್ತೆ ಆ ರೀತಿ ನೆನ್ಪಿಟ್ಕೋಬೇಕು. ಈ ಮಧ್ಯ ಇದಾವಲ್ಲ ಈ ಮಧ್ಯದ ಗೆರೆಗಳಿಗೆ 1 ಈ ಫಸ್ಟ್ ಗೆರೆ 0 ಪಕ್ಕ ಇರೋದೇ ಚಿಕ್ಕ ಗೆರೆಗೆ 1/100, ಎರಡನೇ ಗೆರೆಗೆ 2/100, ಮೂರನೇದಕ್ಕೆ 3/100 4/100 ಆಗುತ್ತೆ. ಹಿಂಗೆ ನೆನ್ಪಿಟ್ಕೊಂಡ್ರೆ ಸಾಕು, ಆವಾಗ ನಮಗೆ ಈಸಿಯಾಗಿ ಮಾಡ್ಬೋದು. ಇವಾಗ ನೋಡಿ ಇಲ್ಲಿದೆ, ಇದನ್ನು ಡ್ಯಾಶ್ ಕೊಟ್ಟಿದ್ದಾರೆ. ಹಂಗಾರೆ ಏನಿದು ಇಲ್ಲಿ ಏನು ತುಂಬಬೇಕು ನಾವು? ಇದು 5/10 ಇಲ್ಲಿ ಮತ್ತು 1 2 3 4 5. ಆವಾಗ ಇದು 5/10 ಅಂದರೆ 50/10 ಅಂತ. 50/10 ಪ್ಲಸ್ ಇದು ಒಂದು 5, ಆವಾಗ 55/100. ಕೆಳಗಡೆದು 100, ಈಗ ಇಲ್ಲಿ ಮಧ್ಯದು ತೋರಿಸಿದ್ರೆ 100ಅಲ್ಲಿ ಹೇಳಬೇಕು ನಾವು, ಅದಕ್ಕೆ ಇದು 55/100 ಆಗುತ್ತೆ. ಇನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವುದು ಅಂತಂದರೆ 1 ಪಕ್ಕ ಹಿಂದೆ ಇರೋದು 9. ಇದು 9/10 ಅಂತಂದರೆ 90/10 91 92 93 99/100 ಅಂತ. 99/100 ಅವರೇ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಯಾವ್ದು ಕೊಡ್ತಾರೆ? ಇಲ್ಲಿ 1 ಹೋಲ್ 3/10 ಅಂದರೆ 13/10 ಅಂತ. ಆವಾಗ ಈ 13/10ಗೆ ಇದನ್ನು 100ಅಲ್ಲಿ ಹೇಳಬೇಕು ಅಂದಾಗ 130/100 ಆಗುತ್ತೆ. ಹಾಗೆ ಇಲ್ಲಿ ನೋಡಿ ಈ ಡ್ಯಾಶ್ ಹೇಳಬೇಕು ಅಂತಂದರೆ ಇದು ಎಷ್ಟಿದು 15/10 ಅಂತಂದರೆ ಆಮೇಲೆ ಎಷ್ಟು 1 2 3 4 5 155/100. ಆಮೇಲೆ ಇಲ್ಲಿ ಇದು 1 ಹೋಲ್ 6/10 ಅಂದಾಗ ಇದು 1 ಹೋಲ್ 7/10. ಆಮೇಲೆ 1 2 3 4 ಆವಾಗ 174/100. ಇಲ್ಲಿ 2 ಅಂತಂದಾಗ ಏನಿದು 1 ಹೋಲ್ 10/10 ಅಂತ. ಅದ್ರ ಮುಂದಿಲ್ದು ಅಂದಾಗ ಏನಾಗುತ್ತೆ? ಇದು 110 ಮತ್ತು ಇದು ಒಂದು 11 111/100 ಆಗುತ್ತೆ. ಹಾಗೆ ಇಲ್ಲಿ ಬಂದರೆ ಇದೆಷ್ಟು 2 1/10 2 2/10 2 3/10 2 4/10. ಇದು ಎಷ್ಟಂಗಿದ್ರೆ 240/100 ಅಂತ ಹೇಳಿ ಫಿಲ್ ಮಾಡಬೇಕಾಗುತ್ತೆ. ಈಗ ನೋಡಿ ಇದನ್ನು ಮೊದಲ ಚಿತ್ರದಲ್ಲಿ ತಂತಿಯ ಉದ್ದವನ್ನು 3 ವಿಭಿನ್ನ ರೀತಿಯಲ್ಲಿ ನೀಡಲಾಗಿದೆ. ಅವು ಒಂದೇ ಉದ್ದವನ್ನು ಹೇಗೆ ಸೂಚಿಸುತ್ತವೆ ಎಂಬುದನ್ನು ಗಮನಿಸಬಲ್ಲಿರ. ನೋಡಿ ಇಲ್ಲಿ 1 ಅಂದರೆ ಇದು, ಆಮೇಲೆ 10ನೇ 1 ಯಾವುದು? ಇದು ಈ ಗೆರೆ, ಈ ಒಂದನ್ನೇ ಇಲ್ಲಿ ಕೊಟ್ಟರು. ಮತ್ತು ಇದು ಅಂತಂದರೆ 10ನೇ 1 ಅಂದಂಗೆ. ಈ ಗೆರೆ ಅಂದಾಗ 100ನೇ 4. ನಾನು ಅದಕ್ಕೆ ಮೊದಲೇ ಹೇಳಿದ್ದೆ ಇದು 1 ಹೋಲು 10ನೇ 1 ಇದು. ಆಮೇಲೆ ಇಲ್ಲಿ 1 2 3 4 ಇದು 4/100 ಅಂತ. 1 1/10 4/100 ನೋಡಿ. ಇದು 1 ಇದು 1/10 ಯಾವ ಗೆರೆ? ಈ ಗೆರೆ. ಈ ಮುಂದಲ್ 4 ಗೆರೆ ಅಂದರೆ ಏನಿದು 4/100 ಅಂತ ಹೇಳಿ. ಇದನ್ನೇ ನಾವು ಇದರಲ್ಲಿ ಹೇಳಬೇಕು ಅಂತಂದರೆ 1 ಹೋಲ್ ಇದನ್ನೆರಡು ಸೇರಿಬಿಟ್ಟು 14/100 ಅಂತ ಹೇಳ್ಬೋದು. ಇದನ್ನೆಲ್ಲನೂ ಸೇರಿಸಿದ್ರೆ 114/100 ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ಗೊತ್ತಾಗುತ್ತೆ ನೋಡಿ ನಮಗೆ. ಮುಂದೆ ತೋರಿಸಿರುವ ಉದ್ದಗಳಿಗೆ ಅಳತೆಗಳನ್ನು ಬರೆಯಿರಿ ಮತ್ತು ಅಳತೆಗಳನ್ನು ಪದಗಳಲ್ಲಿ ಓದಿ. ಇಲ್ಲಿ ಎಷ್ಟಿದೆ? 5, ಆಮೇಲೆ ಎಷ್ಟು 3/10, ಇಲ್ಲೆಷ್ಟು 1 5 6 7 7/100.
100 ಅಂತ. ಆವಾಗ ಇದನ್ನು ಏನಂತ ಓದ್ಬೋದು? 5 10ನೇ 3 100ನೇ 7. ಅಥವಾ ಇನ್ನೊಂದು ಹೇಗೆ ಹೇಳ್ಬೋದು? 5 37/100. 5 100ನೇ 37. ಅಥವಾ ಇನ್ನೂ ಒಂದು ಹೇಳ್ಬೋದು, ಹೇಗೆ? 537/100 ಅಂತಲೂ ಹೇಳ್ಬೋದು. 3 ರೀತಿಯೂ ಹೇಳಿದ್ವಿ. ಈಗ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ 15 ಅಂದರೆ ಏನು? 15ರ ಮುಂದೆ 3 ಗೆರೆ ಇದೆ. ಇದು ಈ 15ಕ್ಕೆ ನಾವೇನು ಹೇಳ್ಬೋದು? 14 10/10. ಇಲ್ಲಿ 1 2 3 3/100 ಅಂತ ಹೇಳ್ಬೋದು. ಈಗ ಇದನ್ನು ಇನ್ನೊಂದು ರೀತಿ ನಾವು ಈ ಎರಡನೇದು ಹೇಳಕ್ಕೆ ಹೋಗಿದ್ವಲ್ಲ, ಹಂಗೆ ಹೇಳಕ್ಕೆ ಹೋದರೆ ಏನಾಗುತ್ತೆ? ಈ 14 ಹೀಗೆ ಇರಲಿ, ಇದಕ್ಕೆ ಇಂಟು 10 ಮಾಡಿದಾಗ 100/100 3/100. ಆವಾಗ 14 103/100. ಆವಾಗ ಇದನ್ನು 14 ಇದ್ದಿದ್ದನ್ನು 15 ಹೆಂಗಾಗುತ್ತೆ ಅಂದರೆ, ಈ 100/100 ಅದು 1 ಅಂತ, ಈ 14ಕ್ಕೆ ಅದು 1 ಕೊಡಿದ್ರೆ 15, ಇಲ್ಲಿ 3/100. ಇದನ್ನು ಪೂರ್ತಿ ಎಲ್ಲ ಸೇರಿಸಿ ಹೇಳಬೇಕು ಅಂದರೆ 1500 3/100 ಇಷ್ಟು ಆಗುತ್ತೆ. ಇದು ಈ ರೀತಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿರೋ ಕ್ವಶನ್ ನೋಡಿ, 7 5/10 ಇದೆ ಇಲ್ಲ ಆಲ್ರೆಡಿ. ಆಮೇಲೆ 1 2 ಅಂದರೆ 2/100. ಈಗ ಇದನ್ನು ಇದರಲ್ಲಿ ಹೇಳಬೇಕು ಅಂದರೆ 752/100 ಅಥವಾ 752/100 ಈ ರೀತಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ತೊಗೊಂಡ್ರೆ 9 9/10. ಆಮೇಲೆ ಇದನ್ನು 100ಲ್ಲಿ ಹೇಳೋದೇನೋ ಅವಶ್ಯಕತೆಯೇ ಇಲ್ಲ ಇಲ್ಲಿ. ಇಲ್ಲ ಹಿಂಗೂ ಹೇಳ್ಬೋದು, 9 8/10. ಇದನ್ನೇ 9 80/100 ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ಪ್ರತಿ ಗುಂಪಿನಲ್ಲಿ ಅತಿ ಹೆಚ್ಚಿನ ಉದ್ದ ಮತ್ತು ಅತಿ ಕಡಿಮೆ ಉದ್ದಗಳನ್ನು ಗುರುತಿಸಿ. ಪ್ರತಿ ಉದ್ದವನ್ನು ಅಳತೆ ಪಟ್ಟಿ ಮೇಲೆ ಗುರುತಿಸಿ. ಈಗ ಇದು 0, ಇದು ಏನು? 1/10 2/10 3/10. ಎಲ್ಲಿದೆ? ಇಲ್ಲಿಂದ ಇಲ್ಲಿಗೆ 3/10. ಇನ್ನು 3/100 ಎಲ್ಲಿ ಸಿಗುತ್ತೆ? ಇಲ್ಲೇ ಸಿಗುತ್ತೆ. ಇದು 3/100. ಇನ್ನು 33/100 ಎಲ್ಲಿ ಸಿಗುತ್ತೆ? ಇನ್ನು 33/100 ಎಲ್ಲಿ ಸಿಗುತ್ತೆ ನಿಮಗೆ ಅಂದರೆ, ಇದು ನೋಡಿ 3/10 ಅಂದರೆ ಇಂಟು 10 ಮಾಡಿ 30/100 ಆಯಿತು. ಅಂದರೆ ಇದು 3/10 ಅಂದರೆ 30/100. ಇದ್ರ ಮುಂದೆ 33 31 32 33 ಇಲ್ಲಿದೆ ನೋಡಿ, ಇಲ್ಲಿವರೆಗೂ 33/100. ಈಗ ಹೆಚ್ಚಿನ ಉದ್ದ ಯಾವುದು? 33/100. ಕಡಿಮೆ ಉದ್ದ ಯಾವುದು? 3/10 ಅಲ್ಲ 3/100. ಕಡಿಮೆ ಉದ್ದ ಮತ್ತು ಹೆಚ್ಚಿನ ಉದ್ದ 33/100. ಇನ್ನು ನೆಕ್ಸ್ಟ್ ನೋಡಿ, 3 1/10 ಅದು ಎಲ್ಲಿ ಸಿಗುತ್ತೆ? ಈಗ ನೋಡಿ 3 ಹೋಲ್ 1/10. 3 ಹೋಲ್ ಇಲ್ಲಿವರೆಗೂ ಆಯಿತು. ಇದ್ರ ಪಕ್ಕದ ಗೆರೆ ಏನಿದು? 1/10 ಅಂದರೆ 3 ಹೋಲ್ 1/10 ಇಲ್ಲಿಗೆ ಸಿಕ್ತು. 30/10 ಇದು ನೋಡಿ, 30/10 10 13 ಅಂದರೆ 3 ಹೋಲು ಇದೆ ಕರೆಕ್ಟಾಗಿ ಇಲ್ಲಿ. ಇದು ಏನಿದು? 30/10. ಇನ್ನು 1 ಹೋಲ್ 3/10 ಎಲ್ಲಿ ಸಿಗುತ್ತೆ? ಇದು 1 ಹೋಲ್ 1 2 3 ಇಲ್ಲಿಗೆ ಸಿಗುತ್ತೆ. 1 ಹೋಲ್ 3/10. ಈಗ ಗೊತ್ತಾಗುತ್ತೆ ಅತ್ಯಂತ ಕಡಿಮೆ ಉದ್ದ 1 ಹೋಲ್ 3/10, ಅತ್ಯಂತ ಹೆಚ್ಚಿನ ಉದ್ದ 3 ಹೋಲ್ 1/10. ಇನ್ನು ನೆಕ್ಸ್ಟ್ ಬರುತ್ತೆ ಇಲ್ಲಿ. ಇವಾಗ ನೋಡಿ, ಇದನ್ನು 1/10 2/10 3/10 4/10 5/10. ಇದು 1 ಅಂತಂದರೆ 10/10 ಮಧ್ಯದ್ವೆಲ್ಲ 100. ಈಗ 45 ಅಂತಂದಾಗ ಇಲ್ಲಿಗೆ 40, ಇದು 5, ಇದು ಏನಿದು? 45/100. 54 ಇದು 50 ಇಲ್ಲಿವರೆಗೂ. 54 ಅಂದಾಗ ಇಲ್ಲಿ 54/100.
100. 5/10 ಅಂತಂದರೆ 50/100 ಅಂತ. ಎಲ್ಲಿದೆ 50/100 ಎಲ್ಲಾಗುತ್ತೆ? ಇದು 50/10 ಅಥವಾ 5/10. ಇಲ್ಲಿ ಆಲ್ರೆಡಿ ಗುರ್ಸಿದ್ದೀವಿ 5/10. ಇನ್ನು 4/10 ಇಲ್ಲಿದೆ. ಅತ್ಯಂತ ಕಡಿಮೆ ಉದ್ದ 4/10 ಕಡಿಮೆ. ಹೆಚ್ಚು ಯಾವುದು ನಮಗೆ? 54/100. ಇದು ಹೆಚ್ಚಿನ ಉದ್ದ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಇದು ನೋಡಿ 30/10 ಅಂದರೆ 10 13 ಇದು 3 ಹೋಲ್ ಸಿಕ್ಕಂಗೆ ಆಯಿತು. 31/10 ಅಂದರೆ 3 ಹೋಲ್ 1/10, 3 ಹೋಲ್ 2/10, 3 ಹೋಲ್ 3/10, 3 ಹೋಲ್ 4/10, 3 ಹೋಲ್ 5/10 ಹಾಗೆ ಲಾಸ್ಟು 4ವರೆಗೂ ಬರುತ್ತೆ. ಈಗ ಗುರುತಿಸ್ಕೋಬೋದು ಹೇಗೆ? 3 ಹೋಲ್ 6/10, 3 ಹೋಲ್ 6/10 ಎಲ್ಲಿದೆ? ಇದು ಆವಾಗ ಇದು ಸಿಕ್ತು. 3 ಹೋಲ್ ಇಲ್ಲೇ ಇದೆ. 6/100 ಅಂದಾಗ ಇಲ್ಲಿ ಸಿಗುತ್ತೆ. ಇದು 5 6 ಇದು 3 ಹೋಲ್ 6/100 ಸಿಕ್ತು. ಇನ್ನು 3 ಹೋಲ್ 6/10 ಎಲ್ಲಿ ಸಿಗುತ್ತೆ? 3 ಹೋಲ್ 6/10 ಎರಡೂ ಸೇಮ್ ಕೊಟ್ಟಿದ್ದಾರೆ. ಇದು ಫುಲ್ ಒಂದು ನಂಬರ್ ಅಂದರೆ 3 ಹೋಲ್ 6/10 ಇಲ್ಲಿದೆ. ಇದ್ರ ಮೇಲೆ 6 ಅಂದಾಗ ಇಲ್ಲಿ ಸಿಗುತ್ತೆ. ಇದು 3 6/10 6/100 ಅಂತ. ಹಾಗಾದರೆ ಅತಿ ಚಿಕ್ಕದು ಯಾವುದು? 3 ಹೋಲ್ 6/100 ಇದು. ಅತಿ ದೊಡ್ಡದು ಯಾವುದು? ದೊಡ್ಡ ಲೆಂತು ಅಂತಂದರೆ 3 6/10 6/100 ಅತ್ಯಂತ ಹೆಚ್ಚಿನ ಉದ್ದ. ಇನ್ನು ನೆಕ್ಸ್ಟ್ ಇದನ್ನು 1/10 2/10 3/10 ಇಲ್ಲಿ ನೋಡಿ 8/10 ಎಲ್ಲಿ ಸಿಗ್ತಾ ಇದೆ ನಮಗೆ? ಇಲ್ಲಿದೆ. ಇದು 8/10. 2/100 ಎಲ್ಲಿ ಸಿಗುತ್ತೆ? ಇಲ್ಲೇ ಸಿಗುತ್ತೆ. 1 2 ಇದು 2/100. 9/100 ಎಲ್ಲಿರುತ್ತೆ? ಇಲ್ಲಿ 2 ಆದರೆ 3 4 5 6 7 8 9 ಇಲ್ಲೇ ಸಿಗುತ್ತೆ. ಇದು 9/100. ಇನ್ನು 1 ಎಲ್ಲಿ ಸಿಗುತ್ತೆ ನಮಗೆ? ಇಲ್ಲಿದೆ 1. 8/100 ಅಂದರೆ ಮುಂದಲ್ಲಿ 8 1 2 5 6 7 8 ಇಲ್ಲಿದೆ. 1 8/100. ಈಗ ದೊಡ್ಡ ಲೆಂತ್ ಯಾವುದು ಅಂತಂದರೆ 1 8/100 ದೊಡ್ಡದು. ಚಿಕ್ಕ ಲೆಂತ್ ಯಾವುದು? ಇಲ್ಲೇ ಮುಂದೆ ಸಿಕ್ಕಿದೆ ನೋಡಿರಿ. ಇಲ್ಲ ಇದು ಈ ಫುಲ್ ಇದು 1 ಅಂದಾಗ ಬೇರೆ ಬರುತ್ತೆ. ನೋಡಿ ಇದು ಫುಲ್ ನಂಬರು, ಇದು ಒಂದು ನಂಬರು, ಇದು ಒಂದು ನಂಬರ್. ಆವಾಗ 8/10 ಇಲ್ಲಿ ಸಿಕ್ತು. ಆಮೇಲೆ 2/100 ಅಂದರೆ ಇದ್ರ ಮುಂದೆ 2 ಇದು. ಆವಾಗ 8/10 2/100 ಇಲ್ಲಿದೆ ಈ ಲೆಂತ್ ಇದು. ಇನ್ನು 9/100 ಅಂದರೆ ಇಲ್ಲೇ ಸಿಗುತ್ತೆ. 9/100 1 8/100 ಇಲ್ಲಿ ಸಿಗುತ್ತೆ. ಇವಾಗ ದೊಡ್ಡ ಲೆಂತು ಅಂದರೆ 1 ಹೋಲ್ 8/100. ಚಿಕ್ಕದು ಅಂತಂದರೆ 9/100 ಸಿಗುತ್ತೆ. ಇಲ್ಲಿ ನೋಡಿ 68/10 ಅಂದರೆ 6 ಹೋಲ್ 8/10 ಅಂತ. ಇಲ್ಲಿ ನೋಡಿ 10 1 17 ಇದು 7 ಸಿಗುತ್ತೆ ಅಂದಮೇಲೆ 6 ಹೋಲ್ 9/10 6 ಹೋಲ್ 8/10 ಆಗುತ್ತೆ. ಈಗ ಇಲ್ಲಿ ನೋಡೋಣ 7 ಹೋಲ್ ಇಲ್ಲಿದೆ. ಆಮೇಲೆ 3/10 7 3/10 ಅದರಲ್ಲಿ 5 ಅಂದಾಗ ಇಲ್ಲಿ ಬರುತ್ತೆ ಈ ನಂಬರ್ 7 3/10 5/100 ಇಷ್ಟು ಈ ನಂಬರ್ ಇಲ್ಲಿ ಸಿಕ್ಕಿದೆ. ಇನ್ನು 7 5/10 ಎಲ್ಲಿ ಸಿಗುತ್ತೆ? ಇಲ್ಲಿ ಸಿಗುತ್ತೆ. 7 5/10 ಆಮೇಲೆ 7 41/100 ಅಂದಾಗ ಇದು 7 40 ಇಲ್ಲಿ ಇದಾಗುತ್ತೆ 41 ಇದು 7 40/10 ಈಗ ಇದು 40/100 ಆಗುತ್ತೆ. 41 ಎಲ್ಲಾಗುತ್ತೆ? ಇಲ್ಲಾಗುತ್ತೆ ನೋಡಿ ಇದು 7 41/100. ಆ ಲೆಕ್ಕಕ್ಕೆ ದೊಡ್ಡ ಲೆಂತ್ ಯಾವುದು? 7 ಹೋಲ್ 5/10 ಇದು ದೊಡ್ಡದು. ಚಿಕ್ಕದು ಯಾವುದು ಅಂತಂದರೆ ಇಲ್ಲಿದೆ ನೋಡಿ, ಯಾಕಂದರೆ ಇದಕ್ಕಿಂತ ಈ ಕಡೆ ಹಿಂದಿರೋದು 7 3/10 5/100 ಇದು ಚಿಕ್ಕದು, ಇದು ದೊಡ್ಡದು, ಇದು ಚಿಕ್ಕದು. ಇನ್ನು ನೆಕ್ಸ್ಟ್ 6 ಅಂದಾಗ 60/10 ಅಂತ. ಆವಾಗ ಇಲ್ಲಿ ಏನಾಗುತ್ತೆ?
5 ಹೋಲ್ 9/10. ಇದು 5 ಹೋಲ್ 8/10. 5 ಹೋಲ್ 7/10. ಇದು 6 1/10, 6 2/10, 6 3/10. 64/10 ಅಂದರೆ 6 4/10. 6 ಹೋಲ್ 5/10, 6 ಹೋಲ್ 6/10, 6 ಹೋಲ್ 7/10. ಹಾಂ, ಇವಾಗ 65/100 ಅಲ್ಲ 10, 65/10 ಅಂದಾಗ ಇದು 65/10 ಮುಂದೆ 15/100 ಅದು ಎಲ್ಲಿ ಸಿಗುತ್ತೆ? ಇದು 65/10 ಅಂದಾಗ ಇಲ್ಲಿವರೆಗೂ 10/100 ಆಯಿತು. 11 12 13 ಇಲ್ಲಿಗೆ ಬರುತ್ತೆ. ಇದು 65/10 15/100 ಇಲ್ಲಿಗೆ ಬರುತ್ತೆ. ಇದಲ್ಲ ಈ ಗೆರೆ. ಆಮೇಲೆ 5 ಹೋಲ್ 80/10 ಅಂದರೆ 80/100. ಆಮೇಲೆ 87 ಅಂದಾಗ 5 6 7 ಇಲ್ಲಿ ಬರುತ್ತೆ. ಯಾವುದು? 5 ಹೋಲ್ 87/100. ಇನ್ನು 5 ಹೋಲ್ 7/100 ಎಲ್ಲಿ ಸಿಗುತ್ತೆ? 5 ನಮಗೆ 5 ಹೋಲ್ಗೆ ಇನ್ನೂ ಹಿಂದೆ ಹೋಗಬೇಕಾಗತ್ತೆ. 7/100 ನೋಡಿ. ಇದು 5 ಹೋಲ್ 7/100 ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ 5 ಪಕ್ಕನೇ ಸಿಕ್ತಿತ್ತು. ಇಲ್ಲಿ 5ನೇ ತೋರಿಸಿಲ್ಲ ಅವರು. ಹಾಗಾಗಿ ಇದ್ರ ಮೇಲೆ ಹೇಗೆ ಗುರುತಿಸೋಕ್ಕಾಗುತ್ತೆ? 5 7/100 ಇಲ್ಲಿ ಗುರುತಿಸೋಕ್ಕೇ ಸಿಗಲ್ಲ.